ಹಾಯ್ ಫ್ರೆಂಡ್ಸ್, ಒಂದೊಂದು ಸರ್ತಿ ನಾವು ಚಪಾತಿಗೆ ಅಂಥೇಳಿ ಕಣಕ ಕಲಿಸಿರ್ತೀವಿ. ಅದು ಭಾಳ ಉಳಿದ್ಬಿಟ್ಟಿರ್ತದೆ. ಅವಾಗ ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಬರ್ತದೆ. ಅದರಿಂದ ನಾನು ಒಂದು ನಿಮ್ಗೆ ಹೆಲ್ದಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಚಪಾತಿ ಮಾಡಲಿಕ್ಕೆ ಅಂತ ಕಲಸಿರಿದ್ದು ಗೋಧಿ ಹಿಟ್ಟಿಂದು ಕಣಕ ಇದೆ. ಇದು ಒಂದು ಸ್ವಲ್ಪ ಉಳಿದಿತ್ತು. ಈಗ ಮತ್ತೆ ಚಪಾತಿ ಮಾಡಿಟ್ರೆ ಮತ್ತೆ ಯಾರೂ ಸಾಯಂಕಾಲ ಇದ್ರ ಚಪಾತಿ ತಿನ್ನೋದಿಲ್ಲ. ಅದಕ್ಕೆ ಇದರಿಂದ ಒಂದು ಹೊಸ ರೀತಿಯಿಂದ ಆರೋಗ್ಯವಾದ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ಲಿಕತ್ತೀನಿ. ಇವು ಒಂದು ಸಣ್ಣ ಸಣ್ಣ ಉರುಳಿ ಮಾಡಿ ಲಟ್ಟಿಸ್ಕೋಬೇಕು. ಬಹಳ ತೆಳ್ಳಗೂ ಬೇಡ, ಬಹಳ ದಪ್ಪನೂ ಬೇಡ. ಆ ರೀತಿ ಲಟ್ಟಿಸ್ಕೊಂಡು ಒಂದು ನಿಮ್ಮ ಮನೆಯಾಗಿರೋ ಮುಚ್ಚಳನೋ ಪ್ಲೇಟೋ ಆ ಸೈಜ್ಗೆ ನೀವು ಇದನ್ನು ಕಟ್ ಮಾಡ್ಕೋಬೇಕು. ಅಂದ್ರೆ ನಾವು ಮಾಡೋದು ಎಲ್ಲ ಸ್ನ್ಯಾಕ್ಸು ಸೇಮ್ ಸೈಜ್ ಬಂದು ಚಲೋ ಕಾಣಿಸ್ತಿದೆ ನೋಡಲಿಕ್ಕೆ. ಈಗ ನೋಡಿರಿ, ಈಗ ಲಟ್ಟಿಸ್ಕೊಂಡು ನಾನು ಈ ಸೈಜ್ ಒಳಗೆ ಮಾಡಿ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಲಿಕತ್ತೀನಿ. ಯಾಕಂದ್ರೆ ಎಲ್ಲ ಉರುಳಿಗಳನ್ನು ನಾನು ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಇಡ್ತೀನಿ. ಸ್ವಲ್ಪ ಹಿಟ್ಟು ಹಚ್ಚಿದ್ರೆ ನಡುವೆ ಅವು ಒಂದಕ್ಕೊಂದು ಅಂಟೋದಿಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ಈ ರೀತಿ ಇಷ್ಟು ತೆಳ್ಳಗಿರಬೇಕು. ಭಾಳ ತೆಳ್ಳಗೂ ಬೇಡ, ಭಾಳ ದಪ್ಪನೂ ಬೇಡ. ನಾನು ನನ್ನ ಹತ್ರ ಇರೋ ಒಂದು ಡಬ್ಬಿ ಮುಚ್ಚಳದ ಸೈಜ್ ಒಳಗೆ ನಾನು ಇದನ್ನು ಕಟ್ ಮಾಡ್ಲಿಕತ್ತೀನಿ. ಇವಾಗ ಇದಕ್ಕನ್ನು ಸ್ವಲ್ಪ ಹಿಟ್ಟು ಹಚ್ಚಿ ಒಂದ್ರ ಮೇಲೆ ಒಂದು ನಾನು ಇಟ್ಟು ಎಲ್ಲ ಇದೇ ರೀತಿ ಮಾಡಿಕೊಂಡು ಫಸ್ಟ್ ರೆಡಿ ಮಾಡಿ ಇಟ್ಕೋತೀನಿ. ಇವಾಗ ಇದನ್ನು ಒಂದು ಕಾಯ್ದಿರೋ ಹಂಚಿನ ಮೇಲೆ ಬೇಯಿಸ್ಕೋಬೇಕು. ಪೂರ್ತಿ ಬೇಯಿಸಬಾರ್ದು ನೋಡಿರಿ, ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಬೇಕು. ಇಲ್ಲಿ ನೋಡಿರಿ, ಈ ರೀತಿ ಅಂದ್ರೆ ಅರ್ಧಂಬರ್ಧನೇ ಬೇಯಿಸ್ಬೇಕು. ಯಾಕಂದ್ರೆ ನಮ್ಗೆ ಆಮೇಲೆ ಮತ್ತೆ ಬೇಯಿಸ್ಕೋದದ. ಭಾಳ ಬೇಯಿಸ್ಬಿಟ್ರೆ ಮುರಿತಾವವು ನಮ್ಗೆ ಸ್ನ್ಯಾಕ್ಸ್ ಇದು ಮಾಡುವಾಗ. ಈ ರೀತಿ ಎಲ್ಲನೂ ನಮ್ಮ ಮೊದಲು ಮಾಡಿಟ್ಕೊಂಡಿನಿ. ಈಗ ನಾನು ಸ್ಟಫಿಂಗಿಗೆ ಏನಪ್ಪ ಅಂದ್ರೆ ಪನ್ನೀರು ಎಷ್ಟು ಬೇಕೋ ಇವು ಪನ್ನೀರಿಗೆ ಇದಕ್ಕೆ ಯಾವುದೂ ಅಳತೆ ಇಲ್ಲ. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ನೀವು ಆ ಸ್ನ್ಯಾಕ್ಸ್ ಪೀಸ್ ಮಾಡ್ಲಿಕತ್ತೀರಿ ಆ ಅಳತೆ ಒಳಗೆ ನೀವು ಪನ್ನೀರು ಸಣ್ಣಗೆ ಹೆಚ್ಕೋಬೇಕು. ಸ್ವಲ್ಪ ಇದನ್ನು ಒಂದು ಬೌಲ್ ಒಳಗೆ ತೊಗೊಂಡಿನಿ ನೋಡಿರಿ. ಆಮೇಲೆ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರೋ ಗಜ್ರಿ ಕ್ಯಾರೆಟ್ ಹಾಕೀನಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಕ್ಯಾಪ್ಸಿಕಮ್ಮು. ಮತ್ತು ಇದ್ರೊಳಗೆ ಏನಾರೇ ಕಾರ್ನ್ ಅದು ಬೇಕಾದ್ರೆ ಹಾಕೋರಿ. ಏನು ಪಲ್ಯಗಳು ಸೇರ್ತದೆ ಅದನ್ನು ನೀವು ಅದ್ರಾಗ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಚಾಟ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಕೆಂಪು ಖಾರದ ಪುಡಿ, ಮತ್ತು ನೀವು ಇದಕ್ಕೇನು ಧನಿಯಾ ಜೀರಿಗೆ ಪುಡಿ, ಮಕ್ಳಿಗೆ ಏನು ಸೇರ್ತದೆ ಅದನ್ನು ನೀವು ಪೆರಿ ಯಾವುದನ್ನು ಮಸಾಲೆನ ನೀವು ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಬೇಕು ಹಂಗೆ ಕಲಿಸಿ ಪಕ್ಕಕ್ಕೆ ಇಟ್ಟೀನಿ. ಇದು ಬೇಯಿಸಿಟ್ಟಿರೋ ಆಲೂಗಡ್ಡೆ ಕುಕ್ಕರ್ ಒಳಗೆ ಚಲೋ ಸಾಫ್ಟ್ ಬೇಯಿಸ್ಕೊಂಡೀನಿ. ಇದನ್ನು ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು, ಆಮೇಲೆ ಇಟಾಲಿಯನ್ನದ್ದು ಹರ್ಬ್ಸ್ ಏನಿರ್ತದೆ ಅದು ಹಾಕ್ಕೊಂಡು, ನೀವು ಯಾವ್ದು ಬೇಕೋ ಆ ಮಸಾಲೆ ಹಾಕ್ಕೊಳ್ರಿ. ಇದು ನಾನು ಹೆರ್ದಿರೋ ಹಸಿ ಶುಂಠಿ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಂದ, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಖಾರ ಬರಲಿಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ. ಈಗ ನೀವು ಇದಕ್ಕೆ ನಿಮಗೆ ಇನ್ನೂ ಹೆಚ್ಚಿಗೆ ಏನು ಬೇಕಾದ ಹಾಕ್ಕೋಬೋದು. ಇದಕ್ಕೆ ಸೋಯಾಬೀನ್ನ ಬಾಯ್ಲ್ ಮಾಡಿ ಅದನ್ನು ಪೀಸಸ್ ಮಾಡಿ ಹಾಕ್ಕೋಬೋದು. ಯಾವ ರೀತಿಯೂ ನೀವು ಫಿಲ್ಲಿಂಗ್ ಹೆಲ್ದಿಯಾಗಿ ಮಾಡ್ಕೋಬೋದು. ಈಗ ನಾವು ಮಾಡಿಟ್ಟಿರೋ ಸಣ್ಣ ಸಣ್ಣ ಚಪಾತಿ ಏನದ ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಇರ್ತದಲ್ಲ ಸಾಸ್, ಅದನ್ನು ಹಚ್ಚಲಿಕತ್ತೀನಿ. ನೀವು ಬೇಕಾದರೆ ಇದಕ್ಕೆ ಯಾವುದು ಸಾಸನ್ನು ಹಚ್ಬೋದು, ಏನು ಬೇಕಾದರೂ ನೀವು ಗ್ರೀನ್ ಚಟ್ನಿನೂ ಹಚ್ಬೋದು. ಈಗ ಇದಕ್ಕೆ ನಾವು ಆಲೂಗಡ್ಡೆ ಏನು ಕಲಿಸಿ ಫಿಲ್ಲಿಂಗ್ ಮಾಡೀವಿ ಅದನ್ನು ಇದ್ರ ಮೇಲೆ ನಾನು ಸ್ವಲ್ಪನೇ ಇಡ್ಲಿಕತ್ತೀನಿ. ಅಂದರೆ ನಿಮ್ಮ ಮಾಡಿರೋ ಚಪಾತಿ ಸೈಜಿಗೆ ಅನುಗುಣವಾಗಿ ನೀವು ಇದನ್ನು ಸ್ಟಫಿಂಗನ್ನು ನೀವು ಹಾಕ್ಕೋಬೋದು. ಇವಾಗ ನೋಡಿರಿ, ಎಲ್ಲನೂ ಸ್ವಲ್ಪ ಕೈಯಿಂದ ಅಗಲ ಮಾಡಿ ಇದಕ್ಕೆ ನಾನು ಈ ಪನ್ನೀರ್ ಹಾಕಿ ಏನು ವೆಜಿಟೇಬಲ್ ಹಾಕಿ ಫಿಲ್ಲಿಂಗ್ ಮಾಡೀವಿ ಅದನ್ನು ಇದ್ರ ಮೇಲೆ ನಾನು ಹಾಕ್ಲಿಕತ್ತೀನಿ. ಈ ನನ್ನ ರೆಸಿಪಿ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೆಸಿಪಿನ ಪೂರ್ತಿ ನೋಡಿ, ನಿಮಗೆ ಆವಾಗ ಹೇಗೆ ಮಾಡಬೇಕು ಇದ್ರದ್ದೆಲ್ಲ ಕೆಲವು ಟಿಪ್ಸ್ ಗೊತ್ತಾಗ್ತದೆ. ಇದ್ರ ಮೇಲೆ ನೋಡಿರಿ ನಾವು ಚಂದ ಪನ್ನೀರ್ ಹಾಕಿ, ನಿಮಗೆ ಸ್ಟಫಿಂಗ್ ನಿಮ್ಮ ಚಪಾತಿ ಸೈಜಿಗೆ ಹಾಕ್ಕೊಳ್ರಿ. ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ಹೆರ್ಕೋಬೇಕು. ಈಗ ನಾನು ಈ ಹೇಳ್ಕೊಡೋ ಡಿಶನ್ನು ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲೂ ಕೊಡ್ಬೋದು, ಅಥವಾ ಸ್ಕೂಲ್ ಬಿಟ್ಟು ಬಂದ ಮೇಲೆ ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ಕೊಡ್ಬೋದು, ರಾತ್ರಿ ಹೊತ್ತೂ ಕೊಡ್ಬೋದು, ಬ್ರೇಕ್ಫಾಸ್ಟ್ ಆಗಿಯೂ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ ಮೀಲ್ ಅದ, ಇದರೊಳಗೆಲ್ಲ ವೆಜಿಟೇಬಲ್ ಅದೆ, ಮತ್ತು ಇದರಲ್ಲಿ ಗೋಧಿ ಹಿಟ್ಟಿಂದು ಚಪಾತಿನೂ ಅದ.
ಹೀಗಾಗಿ ಇದು ನಿಮಗೆ ಒಂದು ಕಂಪ್ಲೀಟ್ ಮೀಲ್ ಆಗ್ತದೆ, ಮಕ್ಕಳಿಗೆ ಹೆಲ್ದಿನೂ ಆಗ್ತದೆ. ಇದನ್ನು ಈ ರೀತಿ ನಾನು ಫೋಲ್ಡ್ ಮಾಡಿ ಎಲ್ಲವನ್ನು ಮಾಡಿಟ್ಕೊಳಿಗತ್ತೀನಿ. ಈಗ ಚಂದ ಕಾಯ್ದಿರೋ ಹಂಚಿನ ಮೇಲೆ ಸ್ವಲ್ಪ ಬೆಣ್ಣೆ ಇಲ್ಲ ನೀವು ತುಪ್ಪ ಬೇಕಂದ್ರೆ ತುಪ್ಪ ಹಾಕಿ ಇದನ್ನು ಚಂದ ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮ್ ಇರಬೇಕು. ಲೋ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಚಂದ ಕ್ರಿಸ್ಪಿ ಆಗ್ತದೆ. ಚಂದ ಎಲ್ಲ ಸೈಡು ಮತ್ತು ಈ ಕೆಳಗಡೆನೂ ಈ ಚಿಮಟ ಇರ್ತದಲ್ಲ ಅದರಿಂದ ಈ ರೀತಿ ಹಿಡಿದು ಅದನ್ನು ಕೆಳಗಡೆನೂ ಸ್ವಲ್ಪ ಕ್ರಿಸ್ಪಿ ಮಾಡ್ಕೋಬೇಕು. ಈಗ ನಮ್ಮ ವೆಜಿಟೇಬಲ್ ಚೀಸಿ ಹೆಲ್ದಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ಥ್ಯಾಂಕ್ ಯು.